ಇನ್ನು ಸ್ವಾಗತ ಕೋರುವಂತ ಸಂದರ್ಭದಲ್ಲಿ ಡಿಸಿಎಂ ಹೆಸರನ್ನ ಬಿಟ್ಟಿದ್ದಾರೆ ಸಿಎಂ ಅವರು. ಡಿಕೆಶಿ ಹೆಸರನ್ನ ನೆನಪು ಮಾಡ್ತಾರೆ ಅಲ್ಲೇ ಇದ್ದಂತ ವಕೀಲರು. ಕೂತ್ಕೊಳ್ರಿ, ಡಿಕೆ ಶಿವಕುಮಾರ್ ಇಲ್ಲ ಅನ್ನೋದಾಗಿ ಸಿಎಂ ವೇದಿಕೆ ಮೇಲೆ ಹೇಳ್ತಾರೆ. ಇನ್ನು ಮೈಸೂರಿನ ಸಮಾವೇಶದಲ್ಲಿ ಸ್ವಾಗತವನ್ನ ಕೋರುವಾಗ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಬಿಡ್ತಾರೆ ಸಿಎಂ. ಡಿಕೆಶಿ ಹೆಸರನ್ನ ನೆನಪು ಮಾಡ್ತಾರೆ ವಕೀಲರು. ಕೂತ್ಕೊಳ್ರಿ, ಡಿಕೆ ಶಿವಕುಮಾರ್ ಇಲ್ಲ ಅನ್ನೋದಾಗಿ ಸಿಎಂ ವೇದಿಕೆ ಮೇಲೆ ಹೇಳ್ತಾರೆ. ಡಿಕೆ ಶಿವಕುಮಾರ್ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋದ್ರು. ವೇದಿಕೆ ಮೇಲೆ ಇರೋರಿಗಷ್ಟೇ ಸ್ವಾಗತವನ್ನು ಕೋರಬೇಕು, ಮನೆಗೆ ಹೋದವರಿಗೆ ಸ್ವಾಗತ ಕೋರಲ್ಲ ಅನ್ನೋದಾಗಿ ವೇದಿಕೆ ಮೇಲೆ ಸಿಎಂ ಹೇಳ್ತಾರೆ. ಸ್ವಾಗತ ಕೋರುವಂತ ವೇಳೆ ಡಿಕೆಶಿ ಹೆಸರನ್ನ ಬಿಟ್ಟಿದ್ದಕ್ಕೆ ಸಿಎಂ ಸ್ಪಷ್ಟನೆಯನ್ನ ಕೊಡ್ತಾರೆ. ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲಸದ ನಿಮಿತ್ತ ಹೋದ್ರು. ಯಾರ್ಯಾರು ವೇದಿಕೆ ಮೇಲೆ ಇರ್ತಾರೆ ಅವ್ರನ್ನ ಮಾತ್ರ ಸ್ವಾಗತ ಕೋರಬೇಕು ಅನ್ನೋದಾಗಿ ವಿಚಾರವಾಗಿ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಸ್ಪಷ್ಟನೆ ಕೊಟ್ಟರು. ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಲಾಯರು ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ.